ನಮಸ್ತೆ. ಸುಮಾ ವೈಬ್ಸ್ 6666 ಚಾನಲಿಂದ ಶಿವರಾತ್ರಿ ಪ್ರಯುಕ್ತ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಈ ಸರಳವಾದ ವಿಧಾನವನ್ನು ಅನುಸರಿಸುತ್ತೇನೆ ನಾನು. ಹಾಗಾಗಿ ನಾನು ಅನುಸರಿಸ್ತಾ ಬಂದಿದ್ದೇನೆ. ನಾನು ಯಾವ ರೀತಿಯಪ್ಪ ಅಂತಂದರೆ, ಶಿವನಿಗೆ ಆಡಂಬರ ಇಷ್ಟ ಆಗೋದಿಲ್ಲ ಅನ್ನೋ ನಂಬಿಕೆನೂ ಉಂಟು ಅಲ್ಲ. ಹೌದು, ಇದೇ ರೀತಿ ಶಿವ ನಡ್ಕೊಂಡೇ ಬರ್ತಾ ಇದ್ದಾರೆ ಅಲ್ಲ ಅವರು. ಹಾಗಾಗಿ ನಾನು ಸಿಂಪಲಾಗಿ ಶಿವನಿಗೆ ಪೂಜೆ ಮಾಡ್ತೀನಿ. ಅದು ಯಾವ ರೀತಿಯಪ್ಪ ಅಂತಂದರೆ, ಶಿವನಿಗೆ ಇಷ್ಟವಾಗಿರುವಂಥದ್ದು, ಪ್ರಿಯವಾಗಿರುವಂಥದ್ದು ಬಿಲ್ಪತ್ರೆ ಹೂವು, ಹರಳಿ ಎಲೆ, ಹತ್ತಿ ಎಲೆ, ಎಕ್ಕದ ಎಲೆ, ಸಂಪಿಗೆ ಹೂವು, ಸ್ಫಟಿಕ ಹೂವು, ನೀಲಿ ಕಲರ್ ಸ್ಫಟಿಕ ಹೂವು ಇಷ್ಟ ಆಗಿರುವಂಥದ್ದು ಶಿವನಿಗೆ. ಈ ಇಷ್ಟು ಹೂವದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಶಿವ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾನು ಇದೇ ರೀತಿ ಸಿಂಪಲಾಗಿ ಶಿವನಿಗೆ ಅರ್ಪಿಸ್ತೀನಿ. ಹಾಗೆ ಒಂದು ನೈವೇದ್ಯ ಅಷ್ಟೇ ನಾನು ಮಾಡುವಂಥದ್ದು. ಇನ್ನೇನು ಮಾಡೋಕ್ಕೋಗಲ್ಲ ನಾನು. ಶಿವನಿಗೆ ಆಡಂಬರ ಇಷ್ಟ ಆಗಲ್ಲ ಅಂತ ಇದೆ. ಹಾಗಾಗಿ ನಾನು ಇಷ್ಟೇ ಮಾಡ್ಕೊಳ್ಳೋವಂಥದ್ದು ಪೂಜೆನ. ಶಿವನಿಗೆ ಪ್ರಿಯವಾದುದು ಬಿಲ್ಪತ್ರೆ ಎಲೆ. ಗೊತ್ತೇ ಇದೆ ನಿಮಗೆ, ಬಿಲ್ಪತ್ರೆಯಿಂದ ಅರ್ಪಿಸಿದ್ರೆ ಶಿವ ಎಷ್ಟು ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ. ನೀವು ಅಂದುಕೊಂಡಿರುವಂಥ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಡ್ತಾನೆ. ಹಾಗೆ ಎಕ್ಕದ ಹೂವೂ ಅಷ್ಟೇ. ಹಾಗೆ ಹರಳಿ ಎಲೆ ಅಂತೂ ತುಂಬ ಶ್ರೇಷ್ಠವಾದದ್ದು. ಅದು ಯಾವ ರೀತಿಯಪ್ಪ ಅಂತಂದರೆ, ಮುಕ್ಕೋಟಿ ದೇವತೆಗಳು ಇರ್ತಾರೆ ಅನ್ನೋ ನಂಬಿಕೆನೂ ಉಂಟು. ಮತ್ತು ಹತ್ತಿ ಎಲೆ, ಅದರಲ್ಲೂ ಅಷ್ಟೇ ಶಿವನಿಗೆ ಪ್ರಿಯವಾದದ್ದು. ಶಿವ ಪಾರ್ವತಿ ಇಬ್ಬರು ಕೂಡ ಇರ್ತಾರೆ. ಹಾಗೆ ಸಂಪಿಗೆ ಹೂವು ಪಾರ್ವತಿಗೆ ತುಂಬ ಇಷ್ಟ ಆಗಿರುವಂಥದ್ದು. ಪಾರ್ವತಿ ತುಂಬ ಆಶೀರ್ವಾದ ಮಾಡ್ತಾರೆ ಸಂಪಿಗೆ ಹೂವು. ಇದು ಸ್ಫಟಿಕ ಹೂವು ನೀಲಿ ಕಲರು, ಅದೂ ಅಷ್ಟೇ ಶಿವನಿಗೆ ಪ್ರಿಯವಾದದ್ದು. ಅದರಲ್ಲಂತೂ ಆ ಸ್ಫಟಿಕ ಹೂವು ಅಂದರೆ ಶಿವನಿಗೆ ಎಷ್ಟು ಆನಂದ ಆಗುತ್ತೆ ಅಂತ ಅಂದರೆ ತುಂಬಾ ಆನಂದ ಆಗಿರುವಂಥದ್ದು. ಇಷ್ಟೇ ನಾನು ಮಾಡುವಂಥದ್ದು ಸರಳವಾದ ವಿಧಾನ. ಈ ಒಂದು ಪೂಜೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನೀವು ಮಾಡ್ಕೊತಾ ಬನ್ನಿ. ಶಿವರಾತ್ರಿ ಅಂತನಾದರೂ ಮಾಡ್ಬೋದು. ಪ್ರತಿ ಸೋಮವಾರ ನಿಮಗೆ ಸಿಕ್ಕಿದ್ರೆ, ನಿಮಗೆ ಅಕ್ಕಪಕ್ಕದಲ್ಲಿ ಈ ಥರ ಹೂವುಗಳು ಸಿಕ್ಕಿದ್ರೆ ಶಿವನಿಗೆ ಅರ್ಪಿಸ್ತಾ ಬನ್ನಿ. ನೀವು ಕೇಳ್ಕೊಂಡಿರುವಂತಹ ಎಲ್ಲ ಸಂಕಲ್ಪಗಳು, ಎಲ್ಲ ಅಷ್ಟೈಶ್ವರ್ಯಗಳು ಕೊಡುವಂಥ ಅವನು ಶಿವ. ಹಾಗಾಗಿ ಈ ಒಂದು ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಳಿ, ಪ್ರತಿಯೊಬ್ಬರೂ ಮಾಡಿಕೊಳ್ಳಿ. ಶಿವನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಈ ಒಂದು ಇದರಲ್ಲಿ ಸಿಗಲಿ ಅಂತ ಕೇಳ್ಕೊಳ್ತೇನೆ. ಈ ಒಂದು ವಿಡಿಯೋನ ಸಣ್ಣದಾಗಿ ನಾನು ಮಾಡ್ತಾಯಿದ್ದೇನೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ನಾನು ಶಿವರಾತ್ರಿ ದಿನ ಪ್ರಯತ್ನ ಪಡ್ತಾಯಿದ್ದೀನಿ. ಇದು ನನ್ನ ಹೊಸ ಚಾನಲ್ಲು. ನಿಮ್ಮ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ನನ್ನ ಚಾನಲ್ಗೆ. ತಪ್ಪಾಗಿದ್ದರೆ ಕ್ಷಮಿಸಿ ದಯವಿಟ್ಟು. ಏನಕ್ಕೆ ಅಂದರೆ, ಇದೇ ನಾನು ಮೊದಲ ಬಾರಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನನ್ನ ಫೇಸ್ನ ಕೂಡ ನಾನು ತೋರಿಸಿಲ್ಲ. ಏನಕ್ಕಪ್ಪ ಅಂತ ಅಂದರೆ, ಬರೀ ದೇವರ ಫೋಟೋ ಮಾತ್ರ ಶಿವರಾತ್ರಿ ದಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ಫೇಸ್ ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನನ್ನ ಫೇಸ್ನ ನಾನು ತೋರಿಸ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಅಂತ ಕೇಳ್ಕೊತೀನಿ. ತಪ್ಪಾಗಿದ್ದರೆ ಇನ್ನೊಮ್ಮೆ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೇಳ್ಕೊಳ್ದಾನೆ ಇನ್ಯಾರ ಹತ್ರ ಕೇಳಲಿ ಅಲ್ವಾ ಗೈಸ್, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು.